ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ ನೋಡಿ, ಇವತ್ತು ನಿಮಗೆಲ್ಲ ಊಟ ನೀಡ್ತಾ ಇರೋರು ಇವರೇ, ಸ್ನೇಹ ಅಂತ. ನಮಸ್ತೆ. ಮೇಡಮ್ ಬಡಿಸಿ. ಎಲ್ಲರೂ ಈಗ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿ. ನಮಸ್ಕಾರ ಅಮ್ಮವ್ರೆ, ಬನ್ನಿ ಅಮ್ಮವ್ರೆ. ಊಟ ಎಲ್ಲ ಶುರು ಆಯ್ತಾ? ಅದು ಅಮ್ಮವ್ರೆ ಪ್ರತಿ ವರ್ಷ ನೀವೇ ಅನ್ನದಾನ ಮಾಡಿಸ್ತಾ ಇದ್ರಿ. ಈ ವರ್ಷ ನಿಮ್ಮ ಜೊತೆಗೆ ಇನ್ನೊಬ್ಬರು ಅನ್ನದಾನ ಮಾಡಿಸೋದಕ್ಕೆ ಬಂದಿದ್ದಾರೆ. ನಾವು ಬೇಡ ಅನ್ನೋದಕ್ಕಾಗಲಿಲ್ಲ. ಪರವಾಗಿಲ್ಲ, ಒಳ್ಳೆ ಈಸ್ಯಾನೆ. ಅವ್ರು ಅನ್ನದಾನ ಮಾಡಿಸಿದ್ರೆ ನಾನು ಕೊಡೋ ದುಡ್ಡು ಬೇರೆ ಇನ್ನೇನಕ್ಕಾದ್ರೂ ಆಯ್ತದೆ. ಯಾರು ಮಾಡಿಸ್ತಾ ಇರೋದು? ಒಂದು ಹುಡುಗಿ ಅಮ್ಮವ್ರೆ. ವಾ, ಹೌದಾ? ನಡ್ರಿ ನೋಡು. ಬನ್ನಿ ಅಮ್ಮವ್ರೆ. ಅವ್ವ ಬಂದು ಸ್ನೇಹ ಒಳ್ಳೆ ಕೆಲಸ ಮಾಡ್ತಾವಳೆ ಅಂತ ಖುಷಿ ಪಡ್ತಾಳೆ. ಇಬ್ರೂ ಒಬ್ರನ್ನೊಬ್ರು ಖುಷಿಯಿಂದ ಮಾತಾಡಿಸಿ ನಗ್ನಗ್ತಾ ಒಂದಂಗಾದ್ರೆ ಸಾಕಪ್ಪ ದೇವ್ರೆ. ನೀವು 100 ಕಾಲ ಚೆನ್ನಾಗಿರ್ಬೇಕು ತಾಯಿ. ನೀವು ನಿಧಾನಕ್ಕೆ ಊಟ ಮಾಡಿ ಅಜ್ಜ. ಅಜ್ಜಿ, ಊಟ ಹೇಗಿದೆ? ಚೆನ್ನಾಗಿದೆ. ಅಜ್ಜ ಕೂತ್ಕೊಳ್ಳಿ, ಊಟ ಮಾಡುವಾಗ ಎದ್ದೇಳ್ಬಾರ್ದು. ಅಮ್ಮವ್ರು ಬರ್ತಾವ್ರೆ. ನೋಡಿ, ಯಾರು ಎದ್ದೇಳ್ಬೇಡಿ. ಎಲ್ಲ ಕೂತ್ಕೊಳ್ಳಿ. ಅನ್ನಕ್ಕಿಂತ ಯಾರು ದೊಡ್ಡವರಲ್ಲ. ಅಜ್ಜ, ಗೌರವ ಅನ್ನೋದು ಮನಸ್ಸಿಂದ ಬರಬೇಕು, ಭಯದಿಂದ ಅಲ್ಲ. ನನ್ನ ಮಾತು ಕೇಳಿ, ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ. ಕೂತ್ಕೊಳ್ಳಿ.
ಇಲ್ಲಿ ಯಾರು ಯಾರನ್ನೂ ಎದುರಿಸಕ್ಕೆ ಬಂದಿಲ್ಲ. ನೀವೆಲ್ಲ ಕುಂತ್ಕೊಳ್ಳಿ, ಆರಾಮಾಗಿ ಊಟ ಮಾಡಿ. ಕುಂತ್ಕೊಳ್ಳಿ. ಏಯ್, ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಯಾಕೆ ನೋಡಿದ್ರೆ ಗೊತ್ತಾಗ್ತಿಲ್ವಾ ನಿಮಗೆ? ವಾ, ಅವಳು ಕರ್ಕೊಂಡು ಬಂದ್ಲ? ನಾನು ಇಲ್ಲಿಗೆ ಬರ್ತೀನಿ ಅಂತ ತಿಳ್ಕೊಂಡೆ ಇಲ್ಲಿಗೆ ಕರ್ಕೊಂಡ್ಬಂದ್ಲ? ಪ್ರತಿ ವರ್ಷ ನಾನು ಅನ್ನದಾನ ಮಾಡ್ತೀನಿ ಅನ್ನೋದನ್ನ ತಿಳ್ಕೊಂಡೆ ಅದನ್ನ ಕಿತ್ಕೊಳ್ಳೋಕ್ಕೆ ಅಂತ ಬಂದವ್ರೆ. ಬದುಕಳಿ ಬಿಡಿ, ನಾನು ಬರ್ತೀನಿ. ಹಲೋ ಮೇಡಮ್, ಏನು ನಿಮ್ಮ ದಾನ ಧರ್ಮ ನಾವು ಕಿತ್ಕೋತಿದ್ದೀವ? ಒಳ್ಳೆ ಅಭಿಪ್ರಾಯ ಅನ್ನೋದೇ ಬರಲ್ವಾ ನಿಮಗೆ? ಇದು ಸ್ವಂತ ದುಡಿಮೆಯಿಂದ ಬಂದಿರೋ ದುಡ್ಡಿಂದ ಆಗ್ತಿರೋ ಅನ್ನದಾನ. ನಿಮ್ಮ ಥರ ಜನರು ರಕ್ತ ಹೀರಿ ಬಂದಿರೋ ಬಡ್ಡಿ ದುಡ್ಡಿಂದ ಅಲ್ಲ. ಇಲ್ಲ ಪರವಾಗಿಲ್ಲ. ಇಲ್ಲ, ಕೋಣೆನಾಗೆ ಹೊಸ ಸೆಕೆ ಜಾಸ್ತಿ. ಈಗ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ನಾನೇನಾದರೂ ಸಾರಿ ಕೇಳಬೇಕಾ ನಿಮ್ಮ ಹತ್ರ? ಯಾಕೆ ಹಿಂಗೆ ಕೇಳ್ತಿದ್ದೀರಾ? ನಾನು ಫೋನ್ ಮಾಡಿದಾಗ ಸರಿಯಾಗಿ ಮಾತಾಡಲ್ಲ ನೀವು, ಯಾಕೆ? ನೀವು ಬೇವು ಸರ್. ನೂರಾರು ಜನ ಮಕ್ಕಳಿಗೆ ಅವನ ಮೇಲೆ ಗೌರವ ಇದೆ. ಮೇಷ್ಟ್ರು ಅನ್ನೋ ಮರ್ಯಾದೆನ ಕಾಪಾಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ಅವನ ಮೇಲಿದೆ. ಹಬ್ಬಕ್ಕೆ ನಾನು ಬಂದು ನಿಮ್ಮನ್ನು ಕರ್ಕೊಂಬಂದಿಲ್ಲ ಅಂತ ಕೋಪನ ಏನಾದರೂ? ನೀವು ಬಂದಿದ್ದು ನನಗೆ ಖುಷಿನೇ ಇದೆ. ಆಗಲೇ ಎಲ್ಲರೂ ಇದ್ದರು ಅಂತ ಇದನ್ನು ಕೇಳಲಿಲ್ಲ. ಹೇಳಿ, ನಾನೇನಾದರೂ ತಪ್ಪು ಮಾಡದ್ನಾ? ಅಕ್ಕ, ಭಾವ, ಬೀಡ ಅಲ್ಲಿ ಮಡ್ಗವಿ. ಓ ಸಾರಿ, ನೀವಿಬ್ರು ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ಯಾವಾಗಲೂ ನುಗ್ಗ ಹಾಗೆ ನುಗ್ಬಿಟ್ಟೆ. ನೀವು ಮುಂದುವರಿಸಿ. ಏನಂದ್ರೆ ಜನರ ರಕ್ತ ಹೀರಿ ಕಿತ್ಕೊಂಡಿರೋದ? ಏಯ್, ಇಡೀ ಮಾದೇಪುರದಾಗೆ ದೇವಿಪುರದಾಗೆ ಯಾವನಾನ ಒಬ್ಬನ ಹತ್ರ ಈ ಮಾತನ್ನ ಯೋಳ್ಸು ನೋಡೋಣ. ನಾವು ಅವ್ರಿಗೆ ಹಿಂಸೆ ಕೊಟ್ಟಿದ್ದೀವಿ ಅಂತ. ಆಗ ನಾನು ಒಪ್ಕೊತೀನಿ. ಹೇಗೆ ಹೇಳ್ತಾರೆ ಮೇಡಮ್? ನೀವು ಬಂದ್ರೇ ಭಯದಲ್ಲಿ ಎದ್ದು ನಿಲ್ತಾರೆ. ಇನ್ನು ಅವ್ರೇನಾದರೂ ನಿಜ ಹೇಳ್ಬಿಟ್ರೆ ನೀವು ಅವ್ರನ್ನ ಸುಮ್ಮನೆ ಬಿಡ್ತೀರಾ? ಅಲ್ಲ, ನಿಮ್ ನನ್ನ ಮೇಲೆ ಯಾಕಷ್ಟು ಕೋಪ? ಯಾವಾಗ ನೋಡಿದ್ರು ಹೀಗೆ ಮಾತಾಡ್ತಿರ್ತೀರಲ್ಲ? ಏಯ್, ಕೋಪ ಬರ್ಸ್ದವಳು ನೀನು, ಮಾತಿನ ಮ್ಯಾಕೆ ನಿಗಾ ಇಲ್ಲದೆ ಮಾತಾಡ್ದವಳು ನೀನು. ಈಗ ನನ್ನ ಮ್ಯಾಕೆ ಹೇಳ್ತಿದ್ಯಾ? ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ಹೋಗ್. ನಾನು ಯಾಕೆ ಹೋಗಬೇಕು? ಇಲ್ಲಿ ಅನ್ನದಾನ ನಡೀತಿರೋದು ನನ್ನ ಹೆಸರಲ್ಲಿ. ಹೋಗ್ಬೇಕಾಗಿರೋದು ನೀವು. ಓಹೋ, ಹಿಂಗೆಲ್ಲ ಮಾತಾಡೋದಕ್ಕೆ ಆ ನಂಜಮ್ಮ ನಿಂಗೆ ಹೇಳ್ಕೊಟ್ಲಾ? ಎಲ್ಲವಳು ನಿನ್ನ ಮುಂದಕ್ಕೆ ಬಿಟ್ಬಿಟ್ಟು ಅವಳಲ್ಲಿ ಬಚ್ಚಿಟ್ಕೊಂಡವಳ? ಪ್ರತಿ ವಿಷಯಕ್ಕೂ ನಂಜಮ್ಮನ ಯಾಕೆ ಹೇಳಿತೀರಾ ನೀವು? ಅಲ್ಲ, ನಿಮ್ಗೇನು ಅನ್ಸುತ್ತೆ?
ನಮಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ವಾ? ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀವಾ? ನನ್ನ ಬಗ್ಗೆ ಯೋಚನೆ ಮಾಡಿರೋದ್ರಿಂದಲಯ್ಯ ಇಲ್ಲಿಗೆ ಬಂದಿರೋದು ನೀನು. ಇಲ್ಲಿ ಪ್ರತಿ ವರ್ಷ ಅನ್ನದಾನ ಮಾಡೋಳು ನಾನು. ಅದನ್ನು ಹೇಗೆ ಅಹಂಕಾರದಲ್ಲಿ ಹೇಳ್ತಿದ್ದೀರಾ ನೋಡಿ. ಪಾಪ ಇವರೆಲ್ಲ ಈ ವರ್ಷ ಆದರೂ ನ್ಯಾಯವಾದ ಹಣದಲ್ಲಿ ಊಟ ಮಾಡ್ತಿದ್ದಾರೆ ಅನ್ನೋ ಖುಷಿ ಇದೆ. ಆ ನಂಜಮ್ಮ ಕೆಸರು ನೀನು ಕಲ್ಲು. ನಾನು ಯಾಕೆ ನನ್ನ ಬಟ್ಟೆ ಹಾಳು ಮಾಡ್ಕೊಳ್ಳಿ? ಕೋದಂಡನ ಕೈನಾಗೆ ದುಡ್ಡು ಕಳಿಸ್ತೀನಿ, ಬರ್ತೀನಿ. ನಿಂತ್ಕೊಳ್ಳಿ. ನಿಮ್ಮ ಪ್ರತಿ ವರ್ಷದ ಕಾರ್ಯಕ್ರಮ ನನ್ನಿಂದ ಹಾಳಾಗೋದು ಬೇಡ. ಆ ಉದ್ದೇಶನೂ ನನಗಿಲ್ಲ. ನಾನೇ ಹೊರಡ್ತೀನಿ. ಹೇಗಿದ್ರು ಎಲ್ರದ್ದು ಊಟ ಆಗ್ತಾ ಇದೆ. ಏನಾಯ್ತು? ಏನಿಲ್ಲ ಶ್ರೀ, ಬನ್ನಿ ಹೋಗೋಣ. ಅಲ್ಲ, ಹೇಳ್ತೀನಿ ಬನ್ನಿ. ಅಮ್ಮೋರೆ, ನಿಮ್ಗೆ ಬೇಜಾರಾಗುತ್ತಂತ ಗೊತ್ತಾಗಿದ್ದಿದ್ರೆ ಆ ಹುಡುಗಿನ ಕೋದಂಡನ ಕೈನಾಗೆ ದುಡ್ಡು ಕಳಿಸ್ತೀನಿ, ಬರ್ತೀನಿ. ಅಮ್ಮರೇ, ಕಂಟಿ ಸಾಹೇಬ್ರು ನೀವು ಬೇರೆ ಬೇರೆ ಬಂದ್ರ? ಕಂಟಿ ಇಲ್ಲಿಗೆ ಬಂದಿದ್ನಾ? ಈಗ ತಾನೇ ಸಾಹೇಬ್ರು ಹೋದ್ರಲ್ಲ. ಕಂಟಿ ಇಲ್ಲಿಗೆ ಯಾಕೆ ಬಂದ? ಆ ಬೈರ ನಂಗೆ ಯೋನು ಏಳಲೇ ಇಲ್ವಲ್ಲ. ಸರಿ ಸರಿ, ಅಣ್ಣಯ್ಯ ಬೀಡ ಬೇಡ. ಈ ಪ್ರಾಸ ಯಾರಾದರೂ ಹೇಳ್ತಾರೇನೋ ಅಂತಲೇ ನಾನು ಆಗ್ಲಿಂದ ಎಲ್ರೂ ಕೇಳ್ತಿದ್ದೀನಿ. ಯಾಕಣ್ಣಯ್ಯ ಸೀರಿಯಸ್ ಆಗಿ ಕೂತಿದ್ಯಾ? ಓ, ಅಕ್ಕ ಕಾಯಕ್ಕೆ ಹೇಳಿದ್ಲು ಅಂತ ಕಾಯ್ತಿದ್ಯಾ? ಅವಳು ಏನು ಹೇಳಕ್ಕೆ ನೀನು ವೆಯ್ಟ್ ಮಾಡು ಅಂದ್ಲು ಅಂತ ನಂಗೆ ಗೊತ್ತು. ಆದರೆ ನಾನು ಹೇಳಲ್ಲ. ಯಾವುದ್ರ ಬಗ್ಗೆ ಹೇಳಬೇಕು ಅಂತ ಇದ್ದಾಳೆ? ಹೇಳ್ಸುಮ. ಅಯ್ಯೋಯ್ಯೋ, ನಾನೇನಾದರೂ ಹೇಳಿದ್ರೆ ಇದೇ ನನ್ನ ಕೊನೆ ಯುಗಾದಿ ಆಗುತ್ತೆ ಅಷ್ಟೇ. ಅಕ್ಕನೇ ಬಂದು ಹೇಳ್ತಾಳೆ. ಆದರೆ ಅಣ್ಣಯ್ಯ, ನೀನೇನೋ ಗೆಸ್ ಮಾಡಿದ್ಯಲ್ಲ, ಅದಂತೂ ಪಕ್ಕ 100% ಸತ್ಯ. ಮಿಸ್ನ ಕರ್ಕೊಂಬಂದು ನಾನೇ ತೆಪ್ಪು ಮಾಡ್ಬಿಟ್ಟೆ. ಛೇ, ಇಬ್ಬರು ಒಬ್ರನ್ನೊಬ್ರು ನೋಡ್ಕೊಂಡು ಒಳ್ಳೆ ಅಭಿಪ್ರಾಯ ಪಡ್ತಾರೆ ಅನ್ಕೊಂಡ್ರೆ ಉಲ್ಟಾ ಹೊಡೆದ್ಬಿಡ್ತಲ್ಲ. ದೇವ್ರೆ, ಈಗ ಇವಳ್ತ ಹೆಂಗಪ್ಪ ಮಾತಾಡೋದು? ಆಗಿದ್ದಾಗಲಿ ಕ್ಷಮೆ ಕೇಳ್ಬಿಡ್ತೀನಿ. ಸಾರಿ ಶ್ರೀ. ನಾನು ಸಾರಿ ಕೇಳ್ಬೇಕು ಅನ್ಕೊಂಡ್ರೆ ಅವಳೇ ಕೇಳ್ತಾವಳಲ್ಲ. ನೀವೆಷ್ಟು ಖುಷಿಯಿಂದ ನನ್ನ ಅಲ್ಲಿ ಕರ್ಕೊಂಡು ಹೋದ್ರಿ. ನೋಡಿದ್ರೆ ಆ ಬಂಗಾರಮ್ಮನಿಂದ ಎಲ್ಲ ಹಾಳಾಗೋಯ್ತು. ನಿಮಗೆ ತುಂಬ ಬೇಜಾರಾಗಿರುತ್ತೆ ಅನ್ಸತ್ತಲ್ವಾ? ಅದಕ್ಕೆ ಆಗ್ಲಿಂದ ಏನು ಮಾತಾಡದೆ ಸುಮ್ಮನೆ ಹಾಗೆ ಬರ್ತಿದ್ದೀರಾ. ಹಾಗೇನಿಲ್ಲ ಮಿಸ್ಸು, ನಾನೇನೋ ನಿಮಗೆ ಬೇಸರ ಆಗೈತೆ ಅಂದ್ಕೊಂಡು ಸುಮ್ಕೆ ಬರ್ತಿದ್ದೆ ಆಟೆಯ. ನನಗೂ ಬೇಜಾರಾಗಿದೆ. ನೀವು ಅಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ನನ್ನ ಅಲ್ಲಿ ಕರ್ಕೊಂಡು ಹೋದ್ರಿ. ನೋಡಿದ್ರೆ ಅಲ್ಲಿ ಸಾರಿ ಶ್ರೀ, ಆ ಬಂಗಾರಮ್ಮ ಮಾತಾಡಿದ್ದಕ್ಕೆ ನನ್ನಿಂದ ಸುಮ್ಮನೆ ಇರೋಕ್ಕಾಗಲಿಲ್ಲ. ಓಲಿ ಬಿಡಿ ಮಿಸ್ಸು,
ಎಷ್ಟು ಕೊಬ್ಬು ಶ್ರೀ ಅವಳಿಗೆ. ಬಡ್ಡಿ ಕಾಸಲ್ಲಿ ಅನ್ನದಾನ ಮಾಡೋ ಅವಳಿಗೆ ಎಷ್ಟು ಇರಬೇಕಾದ್ರೆ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡಿಂದ ಅನ್ನದಾನ ಮಾಡ್ತಿದ್ದೀರಾ. ಆ ಕಷ್ಟ ಅವಳಿಗೇನು ಗೊತ್ತಾಗತ್ತೆ? ಹೋಗ್ಲಿ ಬಿಡಿ ಅಂತ ಹೇಳದ್ನಲ್ಲ ಮಿಸ್ಸು. ಸರಿ ಬಿಟ್ಟೆ. ಆದರೂ ನಿಮ್ಮ ಮನ್ಸು ನಂಗೆ ಇಷ್ಟ ಆಯಿತು. ನೀವು ಮನ್ಸು ಮಾಡಿದಿದ್ರೆ ಹಣನ ಯಾವ್ದ್ಯಾವ್ದಕ್ಕೂ ಖರ್ಚು ಮಾಡ್ಬೋದಿತ್ತು. ಆದರೆ ನೀವು ಇನ್ನೊಬ್ರಿಗೆ ಸಹಾಯ ಮಾಡೋದ್ರ ಬಗ್ಗೆ ಯೋಚಿಸಿದ್ರಿ. ನಿಜವಾಗ್ಲೂ ಗ್ರೇಟ್ ಶ್ರೀ ನೀವು. ಹಲೋ ಕೌಸಲ್ಯ, ಯುಗಾದಿ ಹಬ್ಬದ ಶುಭಾಶಯಗಳು. ಇದೇನ್ರಿ ಯಾವಾಗ್ಲೂ ಸಪ್ಪೆ ಮುಖ ಮಾಡ್ಕೊಂಡು ಸಿಡ ಸಿಡ ಅಂತ ಮಾತಾಡ್ತಿದ್ದವರು ಇವತ್ತು ತುಂಬಾ ಖುಷಿನಲ್ಲಿದ್ದೀರಾ? ಜೀವನನೇ ಹಾಗೆ ಕೌಸಲ್ಯ. ಈ ಪ್ರಪಂಚದಲ್ಲಿ 4 ದಿನ ಒಂಟಿಯಾಗಿ ಇದ್ದು ಬಿಟ್ರೆ ಪ್ರಪಂಚನೇ ಹೇಗೆ ಬದುಕಬೇಕು ಅನ್ನೋದನ್ನ ಕಲ್ಸ್ಕೊಟ್ಬಿಡುತ್ತೆ. ನೋಡು, ಇನ್ನೂ 1-2 ವಾರ ನೀ ಬರಬೇಡ ಅಂತ ಹೇಳ್ಬಿಟ್ರೆ ಇಲ್ಲೇ ಯಾವ್ದಾರು ಕೆಲಸ ನೋಡ್ಕೊಂಡು ಆರಾಮಾಗಿ ಬಿಡ್ತೀನಿ. ಒಳ್ಳೇದಾಯ್ತಲ್ಲ. ದುಡ್ಡಲ್ಲಿ ನಿಮಗ್ ಪಾಲ್ ಕೊಡೋದು ತಪ್ಪು. ಅಯ್ಯಯ್ಯ, ಏನಿದೆ ನೀನು ಸುಮ್ಮನೆ ಮಾತಿಗಂದೆ ಅಷ್ಟೇ. ನಾನು ಸರಿ ಸರಿ, ಏನ್ ವಿಷಯ ಹೇಳಿ. ಯುಗಾದಿ ಹಬ್ಬಕ್ಕೆ ವಿಶ್ ಮಾಡಬೇಕಾಗಿತ್ತು, ಮಾಡಿದೆ. ನನ್ನ ವಿಷಯ ಮುಗೀತು. ನಿನ್ನ ವಿಷಯ ಏನಾರಿದ್ರೆ ಹೇಳು. ಹೌದು, ಪುಟ್ಟಕ್ಕನ ಹತ್ರ ದುಡ್ಡು ವಸೂಲು ಮಾಡ್ತೀನಿ ಅಂತ ನನ್ನನ್ನು ಮನೆಯನ್ನು ಹೊರಗೆ ಓಡಿಸ್ದೆಯಲ್ಲ, ಏನಾಯ್ತದು? ನಮ್ಮನೆ ಸಂಬಂಧ ಮಾಡಿದ್ರೆ ಅದ್ರ ಬೆಲೆ ಏನು ಅಂತ ಅವಳಿಗೆ ಅರ್ಥ ಆಗ್ಲೇಬೇಕು. ಅವಳು ಖಂಡಿತ ದುಡ್ಡು ಕೊಟ್ಟೇ ಕೊಡ್ತಾಳೆ ರೀ. ನಾನು ಹಾಗೆ ಮಾಡ್ತೀನಿ, ಆಮೇಲೆ ನೀವು ಬಂದರೆ ಆಯಿತು. ಸರಿ ಸರಿ, ಆದರೆ ನಾನು ಬಂದ ಮೇಲೆ ಆದರೂ ಸತ್ಯ ಹೇಳಬೇಕಲ್ಲ, ಅವಾಗೇನು? ಅದಕ್ಕೆ ಆಮೇಲೆ ಏನಾದರೂ ಒಂದು ಉಪಾಯ ಮಾಡಿದ್ರಾಯ್ತು. ಮೊದಲು ದುಡ್ಡು ಕೈಗೆ ಬರಲಿ. ಸರಿ, ನೋಡೋದೇನು ಮಾಡ್ತೀವಿ ಮಾಡು. ಕೌಸಲ್ಯಗೆ ಈ ರಾಜ ಯಾರು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಕೆಲಸ ಆಗೋ ಗಂಟ ಇವಳು ತವ ತಗ್ಗಿ ಬಗ್ಗೆನೇ ಹೋಗ್ಬೇಕು. ಇನ್ನೂ 1-2 ದಿವಸ ಬಂಗಾರಮ್ಮ ನನ್ನ ಕಡೆಗೆ ಆದ್ಮೇಲೆ ಐತಿ ಇವ್ರಿಗೆಲ್ಲ. ಅಯ್ಯೋ, ಬಂಗಾರಮ್ಮನ ಫೋನ್ ಮಾಡೋದೇ ಮರ್ತೋಯ್ತು. ಏಳು, ಎಲ್ಲಿದ್ಯಾ? ಅಮ್ಮೋರೆ, ನಾನು ಫೋನ್ ಮಾಡ್ತೀನಿ ಅಂತ ಕಾಯ್ತಿದ್ರಾ? ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ನನಗಿಲ್ಲ. ಫೋನ್ ಮಾಡ್ಕೊ. ನಿಮಿಷ. ಏನಮ್ಮೋರೆ ನೀವು, ನಿಮಗೆ ಇಡಿಯೋ ಎಲ್ಲ ಕಳಿಸಿ ನಾನು ನಿಮಗೆ ಏನು ಸಹಾಯ ಮಾಡಿದ್ದೀನಿ? ನನ್ನೇ ಹಿಂಗೆ ತಾಳ್ಬೋದಾ? ಅಮ್ಮೋರೆ, ನಾನು ನಿಮ್ಮ ಕಡೆಯವಳು. ಹೌದಾ? ಹಂಗಾರೆ ಹುಡುಗಿ ಯಾರು ಅಂತ ಹೇಳು. ಸುಮ್ಕೆ ಯಾಕೆ ಆಟ ಆಡಿಸ್ತಾ ಇದೆಯಾ? ಅಯ್ಯೋ, ನಾನು ಆಟ ಆಡಿಸ್ತಿಲ್ಲಪ್ಪ. ಅಮ್ಮವ್ರೆ, ನೀವು ಮನ್ಸು ಮಾಡಿದ್ರೆ ಆ ಹುಡುಗಿ ಯಾರು ಅಂತ ಕಂಡುಹಿಡಿಯೋದು ಏನು ಕಷ್ಟ ಅಲ್ಲ ಬಿಡಿ. ನಾನೇ ಯಾರು ಅಂತ ಹೇಳ್ಬಿಟ್ರೆ ಅದು ಸ್ವಾರ್ಥ ಆಯ್ತದೆ. ನೀವೇ ಯಾರು ಅಂತ ಕಂಡುಹಿಡಿದ್ರೆ ಆ ಹುಡುಗಿ ಉದ್ದೇಶ ಏನು, ಯಾಕೆ ನಿಮ್ಮ ಮಗನಿಂದ ಬಿದ್ದವಳೆ ಅನ್ನೋದು ನಿಮ್ಗೆ ಅರ್ಥ ಆಯ್ತದೆ. ಆದ್ರೆ ಒಂದಮ್ಮವ್ರೆ, ನನ್ನ ಫೋನ್ ನಂಬರ್ನ ಫೋನ್ಗೆ ಹಾಕೊಳ್ಳಿ. ಯಾಕೆಂದ್ರೆ ಹುಡುಗಿ ಯಾರು ಅಂತ ಗೊತ್ತಾದ್ಮೇಕೆ ಖಂಡಿತ ನೀವು ನನಗೆ ಫೋನ್ ಮಾಡ್ತೀರಾ.
ಈ ಕೊಬ್ಬಗೇನು ಕಮ್ಮಿ ಇಲ್ಲ ಇವಮ್ಮಂಗೆ.